ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಸೋಷಿಯಲ್ನ ಫೋರ್ತ್ ಚಾಪ್ಟರ್ ದಿ ಕಲ್ಚರ್ ಆಫ್ ದಿ ವೇದಿಕ್ ಪೀರಿಯಡ್ ಈ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಿದು ನೋಡಿ, ಮೊದಲನೇದಾಗಿ ದಿ ವೇದಿಕ್ ಪೀರಿಯಡ್ ಅಂದರೆ ಏನು ಅಂತ ನೋಡೋಣ. ಸೊ ವೇದಿಕ್ ಪೀರಿಯಡ್ ಅಂದರೆ ನಮಗೆ ಸಾವಿರಾರು ವರ್ಷದ ಹಿಸ್ಟ್ರಿ ಇದೆಯಲ್ಲ, ಅದರಲ್ಲಿ ಒಂದು ಪಾರ್ಟ್ ಆಫ್ ದಿ ಹಿಸ್ಟ್ರಿ. ಅಲ್ಲಿದ್ದಂಥ ಜನ ಒಂದು ವೇದಿಕ್ ರಿಚುವಲ್ಸ್ಗಳನ್ನು ಅದನ್ನೆಲ್ಲ ಕೂಡ ಫಾಲೋ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಪೀರಿಯಡ್ ಏನಿದೆ, ಆ ಪೀರಿಯಡಲ್ಲಿದ್ದಂಥ ಕಲ್ಚರ್ ಬಗ್ಗೆ ನಾವು ಈ ಚಾಪ್ಟ್ರಲ್ಲಿ ನೋಡೋಣ. ಕಲ್ಚರ್ ಅಂದರೆ ಏನು? ಸೊ ಆ ವೇದಿಕ್ ಪೀರಿಯಡಲ್ಲಿದ್ದಂಥ ಜನ ಯಾವ ರೀತಿ ಬಿಹೇವ್ ಮಾಡ್ತಾಯಿದ್ರು, ಯಾವ ರೀತಿ ಅವರು ಪ್ರೇಯರ್ ಮಾಡ್ತಾಯಿದ್ರು, ಅವರ ಒಂದು ಆರ್ಗನೈಸೇಷನ್ ಯಾವ ಥರ ಇತ್ತು, ರಾಜರು ಯಾವ ಥರ ಇದ್ದರು, ಪೂಜೆ ಯಾವ ಥರ ಮಾಡ್ತಿದ್ರು, ಇದೆಲ್ಲ ಕೂಡ ಬರುತ್ತೆ. ನಾವು ಇನ್ಡೆಪ್ತಲ್ಲಿ ನೋಡಲ್ಲ ವೇದಿಕ್ ಪೀರಿಯಡ್ ಕಲ್ಚರ್ನ, ಸ್ವಲ್ಪ ಬೇಸಿಕ್ ಅಂದರೆ ನಿಮ್ಮ ಕ್ಲಾಸ್ ಲೆವೆಲ್ಗೆ ಏನು ಬೇಕೋ ಅಷ್ಟು ಮಾತ್ರ ನೋಡ್ತೀವಿ. ಸೊ ಮೊದಲನೇದಾಗಿ ಇಂಟ್ರಡಕ್ಷನ್ ನೋಡೋಣ. ಇಂಟ್ರಡಕ್ಷನ್ ಟು ದಿ ಚಾಪ್ಟರ್. ದಿ ವೇದಾಸ್ ಆರ್ ಇಂಟ್ರೊಡ್ಯೂಸ್ಡ್ ಇನ್ ದಿಸ್ ಲೆಸನ್. ನೋಡಿ, ಈ ಲೆಸನ್ಗಳಲ್ಲಿ ವೇದಾಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಮಗೆಲ್ಲ ವೇದಗಳು ಉಪನಿಷತ್ಗಳು ಅಂತ ಹೇಳ್ತಾ ಇರ್ತಾರಲ್ಲ, ಸೊ ಅದೇನು ಅಂತ ನಿಮಗೆ ಗೊತ್ತಿರಲ್ಲ. ಸೊ ಈ ಚಾಪ್ಟರ್ ಮುಖಾಂತರ ನಿಮಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ದಿ ಡಿಫ್ರೆನ್ಸಸ್ ಬಿಟ್ವೀನ್ ದಿ ಸೋಷಿಯಲ್, ಎಕನಾಮಿಕಲ್, ಪೊಲಿಟಿಕಲ್ ಆ್ಯಂಡ್ ರಿಲಿಜಿಯಸ್ ಸಿಸ್ಟಮ್ಸ್ ಆಫ್ ದಿ ಪ್ರೀ-ವೇದಿಕ್ ಆ್ಯಂಡ್ ಪೋಸ್ಟ್ ವೇದಿಕ್ ಪೀರಿಯಡ್ಸ್ ಆರ್ ಆಲ್ಸೋ ಎಕ್ಸ್ಪ್ಲೈನ್ಡ್ ಹಿಯರ್. ಸೊ ನಾವಿಲ್ಲೇನು ನೋಡ್ತೀವಿ ಅಂದರೆ, ಈ ವೇದಿಕ್ ಪೀರಿಯಡ್ ಇದೆಯಲ್ಲ, ಅದಕ್ಕೂ ಮೊದಲು ಅಂದರೆ ಪ್ರೀ-ವೇದಿಕ್ ಪೀರಿಯಡ್, ವೇದಿಕ್ ಪೀರಿಯಡ್ ಆದಮೇಲೆ ಬಂದಂಥದ್ದು ಪೋಸ್ಟ್ ವೇದಿಕ್ ಪೀರಿಯಡ್. ಇವು ಎರಡರ ಮಧ್ಯೆ ಇರುವಂಥ ಸುಮಾರು ಡಿಫ್ರೆನ್ಸ್ಗಳು, ಅಂದರೆ ಪ್ರೀ ವೇದಿಕ್ ಪೀರಿಯಡಲ್ಲಿ ಯಾವ ಥರ ಇತ್ತು, ಪೋಸ್ಟ್ ವೇದಿಕ್ ಪೀರಿಯಡಲ್ಲಿ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ನಾವು ಈ ಚಾಪ್ಟ್ರಲ್ಲಿ ತಿಳ್ಕೊಳ್ತೀವಿ. ಸೊ with the arrival of Aryan race, which was originally from Central Asia, a new culture emerged in India. This is called the Vedic culture. ನೋಡಿ, ಆರ್ಯನ್ಸ್ ನಮ್ಮ ದೇಶಕ್ಕೆ ಬಂದಾಗ, ಸೊ ಯಾರು ಆರ್ಯನ್ಸ್ ಅಂತ ಹೇಳಿದ್ರೆ, ಒಂದು ಟೈಮಲ್ಲಿ ನಮ್ಮ ಒಂದು ಅಫ್ಘಾನಿಸ್ತಾನಿಂದ ಇನ್ನೂ ಮೇಲೆ ಕಡೆ, ಈಗ ಉಜ್ಬೇಕಿಸ್ತಾನ್ ಇರ್ಬೋದು ಅಥವಾ ಸೆಂಟ್ರಲ್ ಏಷ್ಯಾ ಇರ್ಬೋದು, ಅಲ್ಲಿಂದ ಒಂದಷ್ಟು ಜನ ಬಂದು ಇಂಡಿಯಾದಲ್ಲಿ ಸೆಟಲ್ ಆಗ್ತಾರೆ. ಸೊ ಅವ್ರನ್ನ ನಾವು ಆರ್ಯನ್ಸ್ ಅಂತ ಕರಿತೀವಿ, ಓಕೆನಾ? ಸೊ ಇವರು ಸೆಂಟ್ರಲ್ ಏಷ್ಯಾಯಿಂದ ಬರ್ತಾರಲ್ಲ, ಬಂದಾಗ ಇವರು ಒಂದು ಸ್ವಲ್ಪ ಹೊಸ ಕಲ್ಚರ್ನ ಕೂಡ ತರ್ತಾರೆ. ಅಂದರೆ ಅವರ ಒಂದು ಭಾಷೆ ಇರ್ಬೋದು, ಅವರ ಒಂದು ಮೆಥಡ್ಸ್ ಇರ್ಬೋದು, ಅವ್ರು ಯಾವ ಥರ ಯುದ್ಧ ಮಾಡ್ತಾಯಿದ್ರು, ಯಾವ ಥರ ಬಿಹೇವ್ ಮಾಡ್ತಿದ್ರು, ಈ ಥರ ಒಂದು ಹೊಸ ಕಲ್ಚರ್ನ ಅವರು ತಗೊಳ್ಳಿ ಬರ್ತಾರೆ. ಅದನ್ನು ನಾವು ವೇದಿಕ್ ಕಲ್ಚರ್ ಅಂತ ಕರಿತೀವಿ. ದಿ ಕಲ್ಚರ್ ಆಫ್ ವೇದಿಕ್ ಪೀರಿಯಡ್ ಅರೋಸ್ ಫಸ್ಟ್ ಇನ್ ದಿ ಪ್ಲೈನ್ಸ್ ಆಫ್ ರಿವರ್ ಸರಸ್ವತಿ ಆ್ಯಂಡ್ ಲೇಟರ್ ಇನ್ ದಿ ಪ್ಲೈನ್ಸ್ ಆಫ್ ರಿವರ್ ಗಂಗಾ. ಸೊ ಈ ವೇದಿಕ್ ಪೀರಿಯಡ್ನ ಕಲ್ಚರ್ ಅನ್ನೋದು ಫಸ್ಟ್ ಶುರುವಾಗಿದ್ದಲ್ಲಿ, ನೋಡಿ ಇಲ್ಲಿ ಆರ್ಯನ್ಸ್ ಏನು ಇಂಡಿಯಾಗೆ ಬಂದರು, ಅವ್ರು ಬರ್ತಾ ಬರ್ತಾ ಫುಲ್ಲು ಅವರು ಈ ವೇದಿಕ್ ಕಲ್ಚರ್ನ ತರಲಿಲ್ಲ, ಅವರು ಒಂದು ಕಲ್ಚರ್ನ ತಂದರು. ಅದು ಇಲ್ಲಿದ್ದಂಥ ಕಲ್ಚರ್ ಜೊತೆ ಮಿಂಗಲ್ ಆಗಿ ಅದೊಂದು ವೇದಿಕ್ ಕಲ್ಚರು ಕ್ರಿಯೇಟ್ ಆಗಿತ್ತು, ಓಕೆನಾ? ಸೊ ಈ ನ್ಯೂ ಕಲ್ಚರ್ ಎಮರ್ಜ್ಡ್ ಅಂತ ಕೂಡ ಕೊಟ್ಟಿದ್ದಾರೆ, ಓಕೆ, ಕನ್ಫ್ಯೂಸ್ ಆಗಬೇಡಿ. ಸೊ ಈ ಹೊಸ ಕಲ್ಚರ್ ಏನು ವೇದಿಕ್ ಕಲ್ಚರ್ ಅನ್ನೋದು, ಮೊದಲು ಸರಸ್ವತಿ ಅಂತ ಒಂದು ನದಿ ಹರಿತಾ ಇತ್ತು. ಈಗ ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾರ್ಡರ್ ಇದೆಯಲ್ಲ, ಅಲ್ಲಿ ಹಳೆ ಕಾಲದಲ್ಲಿ ತುಂಬ ದೊಡ್ಡ ನದಿ ಒಂದು ಹರಿತಾ ಇತ್ತು. ಆ ಜಾಗನ ಸರಸ್ವತಿ ನದಿ ಅಂತ ಕರೆಯೋರು. ಸೊ ಅದರ ಸುತ್ತಮುತ್ತ ಈ ಕಲ್ಚರ್ ಅನ್ನೋದು ಮೊದಲು ಶುರುವಾಯಿತು. ಅದಾದಮೇಲೆ ಅಲ್ಲಿಂದ ಅಲ್ಲಿ ಮೂವ್ ಆಗಿ ಗಂಗಾ ನದಿ ಸುತ್ತಮುತ್ತ ಕೂಡ ಜನಗಳು ಈ ಕಲ್ಚರ್ನ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ. ದಿ ಪೀರಿಯಡ್ ಇನ್ ವಿಚ್ ದಿ ವೇದಿಕ್ ಲಿಟ್ರೇಚರ್ ವಾಸ್ ಫಾರ್ಮ್ಡ್ ಇಸ್ ಕಾಲ್ಡ್ ಆಸ್ ವೇದಿಕ್ ಪೀರಿಯಡ್. ಸೊ ಈ ಟೈಮಲ್ಲಿ ವೇದಗಳನ್ನೆಲ್ಲ ಬರೀತಾರಲ್ಲ, ಸೊ ಅದನ್ನು ವೇದಿಕ್ ಲಿಟ್ರೇಚರ್ ಅಂತ ಕರಿತೀವಿ. ಸೊ ಇದೇ ಪೀರಿಯಡಲ್ಲಿ ವೇದಿಕ್ ಲಿಟ್ರೇಚರ್ಗಳಾದಂಥ ವೇದ, ಉಪನಿಷತ್ ಇವೆಲ್ಲ ಕೂಡ ಫಾರ್ಮ್ ಆಗಿದ್ದು, ಮತ್ತು ಆ ಟೈಮ್ ಪೀರಿಯಡ್ನ ನಾವು ವೇದಿಕ್ ಪೀರಿಯಡ್ ಅಂತ ಕರಿತೀವಿ. ದಿ ವರ್ಡ್ ವೇದ ಮೀನ್ಸ್ ನಾಲೆಡ್ಜ್. ಸೊ ಏನು ವೇದ ಅಂದರೆ ಏನು? ನಮಗೆ ಇವಾಗ ಅವಾಗಿಂದ ಹೇಳ್ತಾ ಇದ್ದೀನಿ ನಾನು, ನೀವು ಸುಮಾರು ಸರಿ ಕೇಳಿರ್ತೀರ ಏನಿದು ವೇದಗಳು ಅಂದರೆ ಏನು ಅಂತ. ನೋಡಿ, ಸಿಂಪಲ್ಲಾಗಿ ವೇದ ಅಂದರೆ ನಾಲೆಡ್ಜ್ ಅಂತ ಅರ್ಥ, ಓಕೆನಾ? ಇನ್ನೇನು ಬೇರೆ ಏನು ಮೀನಿಂಗ್ ಇಲ್ಲ ಅದಕ್ಕೆ. ಸೊ ಟೋಟಲಾಗಿ ನಮ್ಮಲ್ಲಿ 4 ವೇದಗಳಿದೆ, ಓಕೆ, 4 ವೇದಾಸ್ ಇದೆ. ಅದರಲ್ಲಿ ಒಂದು ಋಗ್ವೇದ, ಇನ್ನೊಂದು ಯಜುರ್ವೇದ, ಇನ್ನೊಂದು ಸಾಮವೇದ, 4ನೇದು ಅಥರ್ವಣ ವೇದ ಅಂತ. ಸೊ ವೇದ ಅಂದರೆ ನಾಲೆಡ್ಜ್. ಸೊ 4 ಥರ, ಇದು 4 ಪಾರ್ಟ್ಸ್ ಇದೆ ಅದರಲ್ಲಿ, ಓಕೆನಾ? ಅಮಾಂಗ್ ದೀಸ್ ಋಗ್ವೇದ ಇಸ್ ದಿ ಮೋಸ್ಟ್ ಏನ್ಷಿಯಂಟ್ ಒನ್. ಸೊ ಈ 4 ವೇದಗಳಲ್ಲಿ ಮೊದಲು ಬರೆದಂಥ ವೇದ ಯಾವುದಪ್ಪ ಅಂತ ಹೇಳಿದ್ರೆ ಋಗ್ವೇದ ಅಂತ, ಓಕೆ? ಇದು ಋಗ್ವೇದ ಅಂತಲೂ ಅಂತಾರೆ, ಋಗ್ವೇದ ಅಂತ ಕೂಡ ಕರೀತಾರೆ. ದೀಸ್ ವೇದಾಸ್ ವೇರ್ ಇನ್ ಸ್ಯಾನ್ಸ್ಕ್ರಿಟ್ ಆ್ಯಂಡ್ ವೇರ್ ಇನ್ ಓರಲ್ ಫಾರ್ಮ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್. ಸೊ ಈ ವೇದಗಳು ಅಂತ ಹೇಳಿದ್ವಲ್ಲ, ಇದು ಯಾವ ಭಾಷೆಯಲ್ಲಿ ಬರೆದಿದ್ರು?
ನೋಡಿ, ಈ ವೇದಗಳೆಲ್ಲ ಇದ್ದಿದ್ದು ಬಂದು ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜಲ್ಲಿ, ಓಕೆನಾ. ಮತ್ತು ಇದನ್ನು ಫಸ್ಟು ಯಾರೂ ಬರೆದಿರಲಿಲ್ಲ, ಇದು ಬರೀ ಓರಲ್ ಫಾರ್ಮಲ್ಲಿ ಇತ್ತು. ಅಂದರೆ ಈಗ ಒಬ್ರು ಕತೆಗಳು ಹೇಳ್ತಾರಲ್ಲ ಅಜ್ಜಿ ತಾತಗಳು, ಆ ಥರ ಒಬ್ಬರಿಂದ ಒಬ್ಬರು ಕತೆಗಳ ಮುಖಾಂತರ ಅಥವಾ ಅದನ್ನು ಬಯಾರ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಯಾರೂ ಕೂಡ ಅದನ್ನು ಬರೆದಿರಲಿಲ್ಲ. ಸೊ ಇದೇ ಥರ ಸಾವಿರಾರು ವರ್ಷ, ಥೌಸಂಡ್ಸ್ ಆಫ್ ಇಯರ್ಸ್ ಬರೀ ಇದು ಓರಲ್ ಫಾರ್ಮಲ್ಲೇ ಇತ್ತು. ಆಮೇಲೆ ಒಂದು ಟೈಮಲ್ಲಿ ಇದನ್ನು ಬರೆದಿತ್ತು. ದಿ ರಿವರ್ ಸರಸ್ವತಿ ಇಸ್ ಫ್ರೀಕ್ವೆಂಟ್ಲಿ ಮೆನ್ಷನ್ಡ್ ಇನ್ ಋಗ್ವೇದ. ಸೊ ನಮಗಿದು ಯಾವ ಟೈಮ್ದು ಋಗ್ವೇದ ಯಾವಾಗ ಬರೆದಿದ್ದು ಅಂತ ಯಾವ ರೀತಿ ಗೊತ್ತಾಗುತ್ತೆ ಫಸ್ಟ್ ಬರೆದಿದ್ದು ಅಂತ? ಯಾಕೆಂದರೆ ಋಗ್ವೇದದಲ್ಲಿ ಎಷ್ಟೊಂದು ಸರಿ ನದಿ, ಸರಸ್ವತಿ ನದಿ ಇದೆಯಲ್ಲ, ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಸೊ ಇದರಿಂದ ಈ ಋಗ್ವೇದ ಬರೆದಂಥ ಟೈಮಲ್ಲಿ ಸರಸ್ವತಿ ನದಿ ಹರಿತಾ ಇತ್ತು ಅಂತ ನಮಗೆ ಗೊತ್ತಾಗುತ್ತೆ. ನೋಡಿ, ಸರಸ್ವತಿ ನದಿ ಅನ್ನೋದು ಆವಾಗ ಇತ್ತು, ಇವಾಗಿಲ್ಲ, ಅದು ಫುಲ್ ಕಂಪ್ಲೀಟ್ಲಿ ಡ್ರೈ ಆಗಿಬಿಟ್ಟಿದೆ. ಓಕೆ. ದಿ ಗಗ್ಗರ್ ಅಕ್ರಾ ರಿವರ್ ವಿಚ್ ಡಿಸಪಿಯರ್ಡ್ ಇನ್ ದಿ ಥಾರ್ ಡೆಸರ್ಟ್ ಆಫ್ ರಾಜಸ್ಥಾನ್ ಈಸ್ ಬಿಲೀವ್ಡ್ ಟು ಬಿ ದಿ ಏನ್ಷಿಯಂಟ್ ರಿವರ್ ಸರಸ್ವತಿ. ನೋಡಿ, ಒಂದು ಗಗ್ಗರ್ ಹಕ್ರಾ ರಿವರ್ ಅಂತ ಇದೆ, ಇದು ಥಾರ್ ಡೆಸರ್ಟ್, ಇವಾಗ ಏನು ರಾಜಸ್ಥಾನಲ್ಲಿ ಡೆಸರ್ಟ್ ಇದೆಯಲ್ಲ ಆ ಜಾಗದಲ್ಲಿತ್ತು, ಅದು ಇವಾಗ ಡಿಸಪಿಯರ್ ಆಗಿಬಿಟ್ಟಿದೆ. ಸೊ ಇದೇ ಹಳೆ ಕಾಲದಲ್ಲಿ, ಹಳೆ ಏನ್ಷಿಯಂಟ್ ಅಂದರೆ ತುಂಬ ಹಳೆ ಕಾಲದ ಸರಸ್ವತಿ ನದಿ ಅಂತ ಕೂಡ ನಂಬ್ತಾರೆ ಜನ. ಇಟ್ ಈಸ್ ಆಲ್ಸೋ ಬಿಲೀವ್ಡ್ ದಟ್ ದಿ ಹೆಲ್ಮಂಡ್ ರಿವರ್ ಆಫ್ ಅಫ್ಘಾನಿಸ್ತಾನ್ ಇಸ್ ದಿ ಏನ್ಷಿಯಂಟ್ ಸರಸ್ವತಿ ರಿವರ್. ಇನ್ನೂ ಕೆಲವು ಜನ ಏನು ಬಿಲೀವ್ ಮಾಡ್ತಾರೆ ಅಂದರೆ, ಇದಲ್ಲ ಗಗರ್ ಹಕ್ರಾ ಅಂತ ಏನು ರಾಜಸ್ಥಾನಲ್ಲಿದೆ ಅದಲ್ಲ ಸರಸ್ವತಿ ನದಿ ಅಂತ, ಅಫ್ಘಾನಿಸ್ತಾನಲ್ಲಿ ಒಂದು ಹೆಲ್ಮಂಡ್ ಅಂತ ಒಂದು ನದಿ ಇದೆ, ಆ ನದಿ ಅಂತ ನಂಬ್ತಾರೆ. ದಿ 4 ವೇದಾಸ್ ಆ್ಯಂಡ್ ದಿ ರಿಲೇಟೆಡ್ ಲಿಟ್ರೇಚರ್ ವೇರ್ ಫಾರ್ಮ್ಡ್ ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ಆರ್ಯನ್ಸ್. ಸೊ ಈ 4 ವೇದಗಳಿರ್ಬೋದು, ಮತ್ತು ಅದರ ರಿಲೇಟೆಡ್ ಲಿಟ್ರೇಚರ್ ಅಂದರೆ ಉಪನಿಷತ್ಗಳು ಆ ಥರದ್ದೆಲ್ಲ ಬರುತ್ತೆ. ಸೊ ಇವೆಲ್ಲ ಕೂಡ ಫಾರ್ಮ್ ಆಗಿದ್ದು, ಅಂದರೆ ಕ್ರಿಯೇಟ್ ಮಾಡಿದ್ದು ಯಾವಾಗ? ಆರ್ಯನ್ಸ್ ಇದ್ದಂಥ ಪೀರಿಯಡಲ್ಲಿ. ದಿ ವೇದಿಕ್ ಲಿಟ್ರೇಚರ್ ಇಸ್ ದಿ ಓನ್ಲಿ ಸೋರ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಹಿಸ್ಟ್ರಿ ಆಫ್ ವೇದಿಕ್ ಪೀರಿಯಡ್. ಸೊ ನಾವು ಈ ವೇದಿಕ್ ಪೀರಿಯಡಲ್ಲಿ ಜನಗಳು ಯಾವ ಥರ ಇದ್ರು ಅಂತ ತಿಳ್ಕೊಬೇಕಲ್ವಾ? ಸೊ ಆ ಥರ ತಿಳ್ಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಮಾಡೋವಂಥ ಒಂದೇ ಒಂದು ಪ್ರೂಫ್ ಯಾವುದಪ್ಪ ಅಂದರೆ ವೇದಿಕ್ ಲಿಟ್ರೇಚರ್, ಅಂದರೆ ವೇದಗಳು, ಉಪನಿಷತ್ಗಳು ಅಂಥವು. ಓಕೆ. ದಿ ಪೀರಿಯಡ್ ಫಾರ್ ಋಗ್ವೇದ ಈಸ್ ಕಾಲ್ಡ್ ಪ್ರೀ ವೇದಿಕ್ ಪೀರಿಯಡ್. ನೋಡಿ, ಈ ಋಗ್ವೇದ ಪೀರಿಯಡ್ ಏನಿದೆ ಅದನ್ನು ನಾವು ಪ್ರೀ ಋಗ್ವೇದ ಪೀರಿಯಡ್ ಅಂತ ಕರಿತೀವಿ. ಮತ್ತು ಬೇರೆ ವೇದಗಳಿದೆಯಲ್ಲ, ಈಗ ಅಥರ್ವಣ, ಸಾಮವೇದ, ಯಜುರ್ವೇದ, ಈ ಥರ, ಆ ಪೀರಿಯಡ್ನ ನಾವು ಪೋಸ್ಟ್ ವೇದಿಕ್ ಪೀರಿಯಡ್ ಅಂತ ಕರಿತೀವಿ. ಓಕೆನಾ? ಸೊ ಋಗ್ವೇದ ಬರೆದಂಥ ಟೈಮ್ನು ಪ್ರೀ ವೇದಿಕ್ ಪೀರಿಯಡ್, ಈ 3 ವೇದಗಳು ಬರೆದಂಥ ಟೈಮು ಪೋಸ್ಟ್ ವೇದಿಕ್ ಪೀರಿಯಡ್ ಅಂತ. ಸೊ ಪ್ರೀ ವೇದಿಕ್ ಪೀರಿಯಡಲ್ಲಿ ಏನಿತ್ತು, ಯಾವ ಥರ ಇತ್ತು ನೋಡೋಣ, ಜನಗಳು ಯಾವ ಥರ ವಾಸ ಮಾಡ್ತಿದ್ರು ಅಂತ. ಸೋಷಿಯಲ್ ಲೈಫ್, ಸೊಸೈಟಿ ಯಾವ ಥರ ಇತ್ತು? ಫ್ಯಾಮಿಲಿ ವಾಸ್ ದ ಬೇಸಿಕ್ ಯೂನಿಟ್ ಇನ್ ಪ್ರೀ ವೇದಿಕ್ ಪೀರಿಯಡ್. ನೋಡಿ, ಪ್ರೀ ವೇದಿಕ್ ಪೀರಿಯಡಲ್ಲಿ ಫ್ಯಾಮಿಲಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇತ್ತು. ಓಕೆನಾ? ಇವಾಗ ಥರನೇ ಫಾದರ್ ವಾಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ. ಆ ಟೈಮಲ್ಲಿ ಫಾದರ್ ಅನ್ನೋರು ಫ್ಯಾಮಿಲಿಯ ಹೆಡ್ ಆಗಿದ್ರು. ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ವಾಸ್ ಇನ್ ಪ್ರಾಕ್ಟೀಸ್. ಮಾಮೂಲಿ ಜಾಯಿಂಟ್ ಫ್ಯಾಮಿಲಿನೇ ಜಾಸ್ತಿ ಇರ್ತಾ ಇತ್ತು, ಇವಾಗ ಥರ ನ್ಯೂಕ್ಲಿಯರ್ ಫ್ಯಾಮಿಲಿ ಇರ್ತಿರ್ಲಿಲ್ಲ. ದಿ ಪ್ರಿಸನರ್ಸ್ ಆಫ್ ವಾರ್ ಕಾಲ್ಡ್ ದಾಸಾಸ್ ಆ್ಯಂಡ್ ದಾಸ್ಯೂಸ್ ವೆರ್ ಟ್ರೀಟೆಡ್ ಲೈಕ್ ಸ್ಲೇವ್ಸ್. ಸೊ ಈ ಆರ್ಯನ್ಸ್ ಅಥವಾ ಋಗ್ವೇದಿಕ್ ಪೀರಿಯಡಲ್ಲಿದ್ದಂಥ ಜನಗಳು ಯಾರ ಮೇಲಾದರೂ ಯುದ್ಧಕ್ಕೆ ಹೋಗ್ತಿದ್ರಲ್ಲ, ಬೇರೆ ದೇಶದ ಮೇಲೆ, ಜನಗಳ ಮೇಲೆ, ಆವಾಗ ಅಲ್ಲಿ ಅವರು ಅರೆಸ್ಟ್ ಮಾಡಿದಂಥ ಜನಗಳ ಏನು ಪ್ರಿಸನರ್ಸ್ ಆಫ್ ವಾರ್ ಅಂತ ಕರಿತೀವಿ, ಅವ್ರನ್ನ ದಾಸಗಳು ಅಥವಾ ದಾಸ್ಯುಗಳು ಅಂತ ಕರಿತಾ ಇದ್ರು. ಇವ್ರನ್ನ ಸ್ಲೇವ್ ಥರ ಟ್ರೀಟ್ ಮಾಡ್ತಾಯಿದ್ರು, ಅಂದರೆ ಕೆಲಸದವ್ರ ಥರ ಇವರು ಟ್ರೀಟ್ ಮಾಡ್ತಿದ್ರು. ಇವ್ರು ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇರಬೇಕಾಗಿತ್ತು. ನೆಕ್ಸ್ಟು ಪೊಸಿಷನ್ ಆಫ್ ವುಮನ್ ಯಾವ ಥರ ಇತ್ತು, ಹೆಣ್ಮಕ್ಳಿಗೆ ಯಾವ ಥರ ಗೌರವ ಕೊಡ್ತಿದ್ರು ಏನು ಅಂತ ನೋಡೋಣ. ದಿ ವುಮನ್ ಹೆಲ್ಡ್ ಎ ರೆಸ್ಪೆಕ್ಟಬಲ್ ಪೊಸಿಷನ್ ಇನ್ ದಿ ಸೊಸೈಟಿ. ಈ ಸೊಸೈಟಿಯಲ್ಲಿ ಹೆಣ್ಮಕ್ಳಿಗೆ ಒಳ್ಳೆ ರೆಸ್ಪೆಕ್ಟ್ ಸಿಗ್ತಾ ಇತ್ತು. ದೇ ಈವನ್ ಪಾರ್ಟಿಸಿಪೇಟೆಡ್ ಇನ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಏನು ಪಾಲಿಟಿಕ್ಸ್ ಇರುತ್ತೆ ಆ ಕಾಲದ್ದು, ಅದರಲ್ಲೂ ಕೂಡ ಹೆಣ್ಮಕ್ಳು ಇನ್ವಾಲ್ವ್ ಆಗ್ತಾಯಿದ್ರು. ವಿಡೋ ರಿಮ್ಯಾರೇಜ್ ವಾಸ್ ಆಲ್ಸೋ ಇನ್ ಪ್ರಾಕ್ಟೀಸ್. ಈಗ ಯಾರಾದರೂ ಗಂಡ ತೀರೋದ್ರೆ ಅವ್ರಿಗೆ ಇನ್ನೊಂದು ಮದುವೆ ಮಾಡೋದು ಕೂಡ ಪ್ರಾಕ್ಟೀಸಲ್ಲಿತ್ತು. ವುಮನ್ ಆಲ್ಸೋ ಸ್ಟಡಿಡ್ ವೇದಾಸ್. ಋಗ್ವೇದಿಕ್ ಪೀರಿಯಡಲ್ಲಿ ಅಥವಾ ಪ್ರೀ ವೇದಿಕ್ ಪೀರಿಯಡಲ್ಲಿ ಹೆಣ್ಮಕ್ಳು ಕೂಡ ವೇದಗಳನ್ನು ಕಲ್ತ್ಕೊತಾ ಇದ್ರು. ಘೋಷ, ಅಪಲ, ಲೋಪಮುದ್ರ, ಇಂದ್ರಾಣಿ, ವಿಶ್ವವರ ಎಕ್ಸೆಟ್ರಾ ವೆರ್ ದಿ ಸ್ಕಾಲರ್ಸ್ ಆಫ್ ದಿ ವೇದಿಕ್ ಪೀರಿಯಡ್. ಇವರೆಲ್ಲ ಕೂಡ ಆ ಟೈಮಲ್ಲಿದ್ದಂಥ ವುಮನ್ ಸ್ಕಾಲರ್ಸ್ ಕೂಡ ಆಗಿದ್ರು. ಅಂದರೆ ಸ್ಕಾಲರ್ಸ್ ಅಂದರೆ ತುಂಬ ತಿಳ್ಕೊಂಡಿರೋರು ವೇದಗಳ ಬಗ್ಗೆ ಅಂತ. ಓಕೆ. ದೇ ಪಾರ್ಟಿಸಿಪೇಟೆಡ್ ಇನ್ ದಿ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಲೈಕ್ ದಿ ಸಭಾ ಆ್ಯಂಡ್ ಸಮಿತಿ.
ಸೊ ಆ ಕಾಲದಲ್ಲಿ ಇವಾಗ ನಮ್ಮಲ್ಲಿ ಹೆಂಗೆ ಅಸೆಂಬ್ಲಿ ಪಾರ್ಲಿಮೆಂಟ್ ಎಲ್ಲ ಇದೆ ಆ ಥರ ಒಂದು ಸ್ಮಾಲ್ ಸಭೆಗಳು ನಡೀತಾ ಇತ್ತು. ಅವೆಲ್ಲ ಏನಪ್ಪ ಅಂದರೆ ಏನು ಮಾಡಬೇಕು ಆ ಒಂದು ಗ್ರೂಪಲ್ಲಿ ಅಂತ ಡಿಸೈಡ್ ಮಾಡೋಕ್ಕೆ. ಸೊ ಆ ಸಭೆಗಳಲ್ಲಿ ಮತ್ತು ಸಮಿತಿಗಳಲ್ಲಿ ಇವರು ಇನ್ವಾಲ್ವ್ ಆಗ್ತಾಯಿದ್ರು. ಚೈಲ್ಡ್ ಮ್ಯಾರೇಜಸ್ ಆ್ಯಂಡ್ ಸತಿ ಸಿಸ್ಟಮ್ ವೆರ್ ನಾಟ್ ಪ್ರಾಕ್ಟಿಸ್ಡ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಸೊ ಈ ಪೀರಿಯಡಲ್ಲಿ ಚೈಲ್ಡ್ ಮ್ಯಾರೇಜಸ್ ಇರ್ತಿರ್ಲಿಲ್ಲ. ಸೊ ಚೈಲ್ಡ್ ಮ್ಯಾರೇಜ್ ಅಂದರೆ ಏನು, ಒಂದು 10 ವರ್ಷಕ್ಕೆ ಮದುವೆ ಮಾಡಿ ಕಳಿಸ್ಬಿಡೋದು. ಸೊ ಆ ಥರದ್ದು ನಡೀತಾ ಇರಲಿಲ್ಲ. ಮತ್ತು ಸತಿ ಸಿಸ್ಟಮ್ ಕೂಡ ನಡೀತಿರಲಿಲ್ಲ. ಸೊ ಸತಿ ಸಿಸ್ಟಮ್ ಅಂದರೆ ಏನು, ಗಂಡ ಏನಾದರೂ ಸತ್ತೋದ್ರೆ ಹೆಂಡತಿ ಕೂಡ ಸತ್ತೋಗೋವಂಥದ್ದು. ಸೊ ಆ ಥರ ಸಿಸ್ಟಮ್ ಆಮೇಲೆ ಡೆವಲಪ್ ಆಯಿತು. ಆದರೆ ಪ್ರೀ ವೇದಿಕ್ ಪೀರಿಯಡಲ್ಲಿ ಇವೆರಡೂ ಕೂಡ ಇರಲಿಲ್ಲ. ನೆಕ್ಸ್ಟ್ ಎಕನಾಮಿಕ್ ಲೈಫ್ ಯಾವ ಥರ. ರೇರಿಂಗ್ ಅನಿಮಲ್ಸ್ ಆ್ಯಂಡ್ ಅಗ್ರಿಕಲ್ಚರ್ ವಾಸ್ ದ ಬೇಸಿಕ್ ಆಕ್ಯುಪೇಷನ್ ಆಫ್ ಆರ್ಯನ್ಸ್. ಸೊ ಈ ಆರ್ಯನ್ಸ್ ಇದ್ರಲ್ಲ, ಇವರ ಒಂದು ಬೇಸಿಕ್ ಆಕ್ಯುಪೇಷನ್ ಏನು ಅಂದರೆ ಕೆಲಸ ಏನು. ಇವಾಗಾದರೆ ಎಷ್ಟೊಂದು ಥರ ಕೆಲಸಗಳಿದೆ. ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ, ಡಾಕ್ಟ್ರು, ಲಾಯರ್ ಈ ಥರ ಇರ್ತಾರೆ. ಸೊ ಹಳೆ ಕಾಲದಲ್ಲಿ ಇವರು ಇದ್ದಂಥ ಟೈಮಲ್ಲಿ ಎರಡೇ ಆಕ್ಯುಪೇಷನ್ ಇವರು ಬೇಸಿಕ್ಕಾಗಿ ಮಾಡ್ತಾ ಇದ್ದಿದ್ದು. ಒಂದು ರೇರಿಂಗ್ ಅನಿಮಲ್ಸ್, ಕುರಿ ಅಥವಾ ದನಗಳು ಮೇಯಿಸೋದು, ಕುದುರೆ ಮೇಯಿಸೋದು ಈ ಥರದ್ದು ಮಾಡ್ತಾಯಿದ್ರು. ಜೊತೆಗೆ ಅಗ್ರಿಕಲ್ಚರ್ ಕೂಡ ಮಾಡ್ತಾಯಿದ್ರು, ವ್ಯವಸಾಯ ಮಾಡೋದು. ದೇ ಗ್ರೀವ್ ಎ ವೆರೈಟಿ ಆಫ್ ಸೀರಿಯಲ್ಸ್. ಸೊ ಇವ್ರು ಎಷ್ಟೊಂದು ರೀತಿ ಸೀರಿಯಲ್ಸ್ ಅಂದರೆ ಕಾಳುಗಳನ್ನೆಲ್ಲ ಕೂಡ ಬೆಳೀತಾಯಿದ್ರು. ದೇ ನ್ಯೂ ದಿ ಯೂಸ್ ಆಫ್ ಐರನ್ ಆ್ಯಂಡ್ ಅದರ್ ಮೆಟಲ್ಸ್. ಸೊ ಈ ಟೈಮ್ನ ಜನಗಳಿಗೆ ಆಲ್ರೆಡಿ ಐರನ್ ಬಗ್ಗೆ, ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವ್ರಿಗೆ ನಾಲೆಡ್ಜ್ ಇತ್ತು. ವೀವರ್ಸ್ ಆಫ್ ಕಾಟನ್ ಆ್ಯಂಡ್ ವುಲ್, ಕಾರ್ಪೆಂಟರ್ಸ್ ಆ್ಯಂಡ್ ಬ್ಲ್ಯಾಕ್ ಸ್ಮಿತ್ಸ್ ಆಸ್ ವೆಲ್ ಆಸ್ ಪಾಟರ್ಸ್ ಎಕ್ಸಿಸ್ಟೆಡ್. ಈ ಟೈಮಲ್ಲಿ ಬರೀ ಏನು ಅನಿಮಲ್ನ ರೇರ್ ಮಾಡೋದು ಅಥವಾ ಅಗ್ರಿಕಲ್ಚರ್ ಮಾತ್ರ ಅಲ್ಲ, ಇವೆರಡು ಮೇಯ್ನ್ ಇದ್ದರೂ ಕೂಡ ಇನ್ನು ಬೇರೆ ಬೇರೆ ಕೆಲಸ ಮಾಡೋಂಥ ಆಕ್ಯುಪೇಷನ್ಸ್ ಕೂಡ ಇತ್ತು. ಏನು, ಕಾಟನ್ ಬಟ್ಟೆ ವ್ಯೂ ಮಾಡೋದು, ಬಟ್ಟೆ ಎಣಿಯುವಂಥದ್ದು, ಉಲನ್ ಬಟ್ಟೆ ಎಣಿಯುವಂಥದ್ದು, ಆದಮೇಲೆ ವುಡ್ ವರ್ಕ್, ಕಾರ್ಪೆಂಟ್ರಿ ಇತ್ತು. ಬ್ಲ್ಯಾಕ್ ಸ್ಮಿತ್ ಅಂದರೆ ಐರನ್ನಲ್ಲಿ ಕೆಲಸ ಮಾಡೋವಂಥದ್ದು, ಬ್ರಾನ್ಸಲ್ಲಿ ಕೆಲಸ ಮಾಡೋವಂಥದ್ದು, ಆ ಥರದ್ದು. ಮತ್ತು ಪಾಟರ್ಸ್ ಅಂತ ಹೇಳಿದ್ರೆ ಮಡಿಕೆ ಮಾಡೋರು, ಇವರೆಲ್ಲ ಕೂಡ ಇದ್ದರು. ಅಗ್ರಿಕಲ್ಚರ್, ಮೆಡಿಸಿನ್ ಆ್ಯಂಡ್ ಪ್ರೀಸ್ಟ್ಹುಡ್ ವೆರ್ ದಿ ಮೇಜರ್ ಆಕ್ಯುಪೇಷನ್ಸ್. ಈ ಟೈಮಲ್ಲಿ ಅಗ್ರಿಕಲ್ಚರ್ ಮಾಡೋದು ಮತ್ತು ಮೆಡಿಸಿನ್ ಅದೆಲ್ಲ ರೆಡಿ ಮಾಡೋದು, ಮತ್ತು ಪ್ರೀಸ್ಟ್ಹುಡ್ ಅಂದರೆ ಪೂಜೆಗಳು ಮಾಡೋದು, ಯಜ್ಞ ಹವನಗಳು ಮಾಡೋದು, ಈ ಥರದ್ದು ಇವೆಲ್ಲ ಮೇಜರ್ ಆಕ್ಯುಪೇಷನ್ಸ್ ಆಗಿತ್ತು. ಪೀಪಲ್ ವೆರ್ ಅಲೌಡ್ ಟು ಚೂಸ್ ಎ ಪ್ರೊಫೆಷನ್ ಆಫ್ ದೇರ್ ಚಾಯ್ಸ್. ಸೊ ಜನಗಳಿಗೆ ಅವ್ರಿಗೆ ಯಾವ ಪ್ರೊಫೆಷನ್ ಇಷ್ಟ, ಯಾವ್ದು ಇಷ್ಟನೋ ಅದನ್ನು ಮಾಡೋದಕ್ಕೆ ಅವ್ರಿಗೆ ಫುಲ್ಲು ಫ್ರೀಡಮ್ಮು ಕೊಟ್ಟಿದ್ರು. ಕೌಸ್ ವೇಸ್ ಕನ್ಸಿಡರ್ಡ್ ಆಸ್ ವೆಲ್ತ್ ಆ್ಯಂಡ್ ವೆರಿ ಆಫ್ಟನ್ ಬ್ಯಾಟಲ್ಸ್ ಟುಕ್ ಪ್ಲೇಸ್ ಟು ಗೈನ್ ದೆಮ್. ನೋಡಿ, ಆ ಟೈಮಲ್ಲಿ ಇವಾಗಾದರೆ ನಮಗೆಲ್ಲ ಜಾಸ್ತಿ ಜಮೀನು ಇರಬೇಕು ಅಂತ ಇದೆ, ಮತ್ತು ಮನೆಗಳಿರಬೇಕು ಅಂತ ಇದೆ, ಬಿಲ್ಡಿಂಗ್ಗಳಿರಬೇಕು ಅಂತ ಇದೆ, ಗೋಲ್ಡ್ ಇರಬೇಕು, ದುಡ್ಡು ಇರಬೇಕು, ಈ ಥರ ಎಲ್ಲ ಇದೆ. ಆದರೆ ಆ ಟೈಮಲ್ಲಿ ವೆಲ್ತ್ ಅಂದರೆ ಏನು ಅಂದರೆ, ಒಬ್ಬರು ಶ್ರೀಮಂತರು ಅಥವಾ ಐಶ್ವರ್ಯವಂತರು ಅಂತಂತ ಹೆಂಗೆ ಗೊತ್ತಾಗ್ತಾ ಇತ್ತು, ಅವ್ರ ಹತ್ರ ಜಾಸ್ತಿ ಹಸುಗಳಿದ್ರೆ. ಸೊ ಕೌಸ್ ವೇರ್ ಕನ್ಸಿಡರ್ಡ್ ಆಸ್ ವೆಲ್ತ್. ಸೊ ಇದಕ್ಕನ್ನ ಎಲ್ಲರೂ ಕೂಡ ಶ್ರೀಮಂತಿಗೆ, ಜಾಸ್ತಿ ಹಸು ಇದ್ದರೆ ಜಾಸ್ತಿ ರಿಚ್ ಅಂತ ಅರ್ಥ ಇತ್ತು. ಸೊ ಈ ಹಸುಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಅಂತ ಎಷ್ಟೊಂದು ಯುದ್ಧಗಳು ಕೂಡ ನಡೀತಾ ಇತ್ತು. ಒಬ್ಬರ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಅವ್ರ ಹತ್ರ ಇರೋ ಹಸುಗಳನ್ನೆಲ್ಲ ಇವರು ತೊಗೊಂಬರೋ ಹತ್ರ. ಸೊ ಪೊಲಿಟಿಕಲ್ ಲೈಫ್ ಯಾವ ಥರ ಇತ್ತು. ದಿ ಚೀಫ್ ಆಫ್ ಆರ್ಯನ್ಸ್ ವಾಸ್ ಕಾಲ್ಡ್ ರಾಜನ್. ಸೊ ಈ ಆರ್ಯನ್ಸ್ ಇರ್ತಿದ್ರಲ್ಲ ಗ್ರೂಪು, ಇವ್ರಿಗೆ ಹೆಡ್ ಯಾರಿರ್ತಾರೆ, ಮೇಯ್ನ್ ವ್ಯಕ್ತಿ, ಅವ್ರನ್ನ ರಾಜನ್ ಅಂತ ಕರೀತಾ ಇದ್ರು. ನೋಡಿ, ರಾಜನ್ ಅಂದರೆ ಇವಾಗ ಏನು ರಾಜ, ಎಂಪರರ್, ಚಕ್ರವರ್ತಿ ಅಂತ ಕರಿತೀವಿ, ಈ ಥರ ಅಲ್ಲ. ರಾಜನ್ ಅಂದರೆ ಒಂದು ಲೀಡರ್ ಅಂತ ಅರ್ಥ. ಓಕೆ, ಆ ಟೈಮಲ್ಲಿ. ಆಮೇಲೆ ಬರ್ತಾ ಬರ್ತಾ ಇದು ಆ ಥರ ಆಗಿರೋದು. ಓಕೆ, ಈ ವಾಸ್ ನಾಟ್ ಎ ಡಿಕ್ಟೇಟರ್ ಆ್ಯಂಡ್ ಇಸ್ ಕಿನ್ಶಿಪ್ ವಾಸ್ ನಾಟ್ ಹೆರಿಡಿಟರಿ. ನೋಡಿ, ರಾಜನ್ ಅನ್ನೋದು ಡಿಕ್ಟೇಟರ್ ಅಲ್ಲ. ಅಂದರೆ ಇವಾಗ ನಾವು ರಾಜ ಅಂದರೆ ಏನು ಅನ್ಕೊತೀವಿ, ಅವ್ರು ಏನು ಬೇಕಾದರೂ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಹೊಡಿಬೋದು, ಈ ಥರ ಅನ್ಕೊತೀವಲ್ವ. ಸೊ ಆ ಥರ ಅಲ್ಲ ಹಳೆ ಕಾಲದಲ್ಲಿದ್ದಂಥ ರಾಜನ್ನು. ಇದು ಬರೀ ಲೀಡರ್ ಅಂತ. ಓಕೆ, ಮತ್ತು ಅವ ಕಿಂಗ್ಶಿಪ್ ಏನಿತ್ತು ಅಂದರೆ ಒಬ್ಬ ರಾಜನಿದ್ದ ಅಂದ್ಕೊಳ್ಳಿ, ಅವರ ಮಕ್ಕಳೇ ಏನು ರಾಜ ಆಗೋಗಿರಲಿಲ್ಲ. ಸೊ ಇಟ್ ವಾಸ್ ನಾಟ್ ಹೆರಿಡಿಟರಿ. ಅಂದರೆ ರಾಜನ ಮಗನೇ ರಾಜ ಆಗಬೇಕು ಅಂತೇನಿಲ್ಲ, ಬೇರೆ ಯಾರಾದರೂ ಬೇಕಾದರೂ ರಾಜನಾಗ್ಬೋದಿತ್ತು. ದಿ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್, ಸಭಾ, ಸಮಿತಿ ಆ್ಯಂಡ್ ವಿಧಾತಾಸ್ ಪ್ಲೇಡ್ ಎ ಮೇಜರ್ ರೋಲ್ ಇನ್ ದಿ ಅಡ್ಮಿನಿಸ್ಟ್ರೇಷನ್. ಸೊ ರಾಜನ್ ಏನಿರ್ತಾನೆ, ಅವನು ಯಾವುದೇ ಡಿಸಿಷನ್ನ ಓನಾಗಿ ತೊಗೊಳಂಗಿರಲಿಲ್ಲ, ಅವನೊಬ್ಬ ಲೀಡರ್ ಅಷ್ಟೇ. ಆದರೆ ಆ ಒಂದು ದೇಶದೊಳಗೆ ಅಥವಾ ಕಿಂಗ್ಡಮ್ ಒಳಗೆ, ರಿಪಬ್ಲಿಕ್ ಒಳಗಡೆ ಎಷ್ಟೊಂದು ಸಭೆಗಳು, ಸಮಿತಿಗಳು, ವಿಧಾತಗಳು, ಇವರೆಲ್ಲ ಗ್ರೂಪ್ಗಳಿರ್ತಾ ಇತ್ತು. ಇವರೆಲ್ಲ ಸೇರಿಬಿಟ್ಟು ಡಿಸಿಷನ್ನ ತಗೊಳ್ತಾ ಇರ್ತಾರೆ. ದಿ ಕಿಂಗ್ ವಾಸ್ ಆಲ್ಸೋ ಎ ಜಡ್ಜ್ ಆ್ಯಂಡ್ ಗೇವ್ ವರ್ಡಿಕ್ಟ್ಸ್ ಆಫ್ಟರ್ ಡಿಸ್ಕಸಿಂಗ್ ವಿತ್ ದಿ ಎಲ್ಡರ್ಸ್ ಆಫ್ ಹಿಸ್ ಕೋರ್ಟ್. ಸೊ ರಾಜ ಏನಾಗಿರ್ತಾನೆ, ಒಬ್ಬ ಜಡ್ಜ್ ಕೂಡ ಆಗಿರ್ತಾನೆ. ಇಲ್ಲೇನಾಗ್ತಾ ಇತ್ತು,
ಆ ಕೋರ್ಟ್ ಹಿರಿಯರು ಏನಿರ್ತಾರೆ ವ್ಯಕ್ತಿಗಳು ಅವರೆಲ್ಲ ಡಿಸ್ಕಸ್ ಮಾಡೋರು, ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ರಾಜ ಜಡ್ಜ್ ಥರ ಅವ್ರಿಗೆ ಒಂದು ಸ್ವಲ್ಪ ತೀರ್ಪು ಕೊಡೋವಂಥವ್ನು. ಫೈಟಿಂಗ್ ಇನ್ ದಿ ಬ್ಯಾಟಲ್ಸ್, ಪ್ರೊಟೆಕ್ಟಿಂಗ್ ದಿ ಲೈವ್ಸ್ ಆಫ್ ಪೀಪಲ್, ಸೇಫ್ ಗಾರ್ಡಿಂಗ್ ದಿ ವೆಲ್ತ್ ಆ್ಯಂಡ್ ವೆಲ್ಫೇರ್ ಆಫ್ ಪೀಪಲ್ ಆಸ್ ವೆಲ್ ಆಸ್ ಎನ್ಶೂರಿಂಗ್ ದಿ ಸೇಫ್ಟಿ ಆಫ್ ಕೌಸ್ ವೆರ್ ದಿ ಡ್ಯೂಟೀಸ್ ಆಫ್ ದಿ ಕಿಂಗ್. ಸೊ ಈಗ ರಾಜನ್ ಅಥವಾ ರಾಜ ಇವ್ರದ್ದು ಏನು ಕೆಲಸ ಇರುತ್ತೆ ಇವ್ರದ್ದು ಅಂದರೆ ಯುದ್ಧಗಳಲ್ಲಿ ಇನ್ವಾಲ್ವ್ ಆಗೋದು, ಫೈಟ್ ಮಾಡೋದು, ಮತ್ತು ಜನಗಳನ್ನು ಕಾಪಾಡೋದು, ಪ್ರೊಟೆಕ್ಟಿಂಗ್ ದಿ ಲೈವ್ಸ್ ಆಫ್ ಪೀಪಲ್, ಮತ್ತು ವೆಲ್ತ್ನ ಸೇಫ್ ಗಾರ್ಡ್ ಮಾಡೋದು, ಅಂದರೆ ಯಾರು ಬಂದು ಇವ್ರ ಹಸುಗಳನ್ನ ಕದ್ಕೊಂಡು ಹೋಗಬಾರ್ದು ಅಥವಾ ದೊರಡೆ ಮಾಡಬಾರ್ದು ಅನ್ನೋ ಥರ ಕಾವಲು ಕಾಯುವಂಥದ್ದು, ಮತ್ತು ಜನಗಳಿಗೆ ವೆಲ್ಫೇರ್ ಕೊಡುವಂಥದ್ದು, ಅಂದರೆ ಜನಗಳಿಗೆ ಹೆಲ್ಪ್ ಮಾಡುವಂಥದ್ದು. ಇವೆಲ್ಲ ಕೂಡ ರಾಜನ ಕರ್ತವ್ಯಗಳಾಗಿತ್ತು. ರಿಲಿಜಿಯಸ್ ಲೈಫ್ ಯಾವ ಥರ ಇತ್ತು? ಆರ್ಯನ್ಸ್ ವರ್ಷಿಪ್ಡ್ ಗಾಡ್ಸ್ ಲೈಕ್ ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಎಕ್ಸೆಟ್ರಾ. ಸೊ ಆರ್ಯನ್ಸ್ ಟೈಮಲ್ಲಿ ನಾವೆಲ್ಲ ಯಾವ ದೇವರುಗಳನ್ನ ಪೂಜೆ ಮಾಡ್ತಾ ಇದ್ವಿ? ಇವಾಗ ಥರ ನಾವು ಈಶ್ವರನ, ವಿಷ್ಣುನ ಈ ಥರದ್ದೆಲ್ಲ ಪೂಜೆ ಮಾಡ್ತಿರ್ಲಿಲ್ಲ. ಶಿವನ್ನ ಕೂಡ ರುದ್ರ ಅನ್ನೋ ಒಂದು ಫಾರ್ಮಲ್ ಪೂಜೆ ಮಾಡ್ತಿದ್ವಿ. ಅಷ್ಟು ಬಿಟ್ಟರೆ ವಿಷ್ಣುನಿರ್ಬೋದು, ಬ್ರಹ್ಮನಿರ್ಬೋದು, ಸರಸ್ವತಿ, ಲಕ್ಷ್ಮಿ ಇವ್ರನ್ನ ನಾವು ಪೂಜೆ ಮಾಡ್ತಾ ಇರಲ್ಲ. ನಾವಾಗ ಪೂಜೆ ಮಾಡ್ತಾ ಇದ್ದಿದ್ದು ಯಾರಿಗೆ? ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಈ ಥರ ದೇವ್ರುಗಳಿಗೆ ನಾವು ಪೂಜೆ ಮಾಡ್ತಾ ಇದ್ವಿ. ಅಗ್ನಿ ಇದೆಯಾ? ಓಕೆ, ಅಗ್ನಿ ಅಂತ ಒಂದು ದೇವ್ರು ಇರುತ್ತೆ, ಆ ದೇವ್ರಿಗೂ ಕೂಡ ಪೂಜೆ ಮಾಡ್ತಾ ಇರ್ತೀವಿ. ದೇ ವರ್ಷಿಪ್ಡ್ ಗಾಡ್ ಥ್ರೂ ದಿ ರಿಚುವಲ್ಸ್ ಆಫ್ ಯಜ್ಞಾಸ್. ಈಗ ನಾವು ಯಾವ ಥರ ಪೂಜೆ ಮಾಡ್ತೀವಿ? ಒಂದು ದೀಪ ಹಚ್ಚೋವಂಥದ್ದು ಇರ್ಬೋದು, ಅಥವಾ ಕರ್ಪೂರ ಹಚ್ಚೋವಂಥದ್ದು, ಅಗರಬತ್ತಿ ಹಚ್ಚೋವಂಥದ್ದು, ಹೂವು ಹಾಕೋದು, ಈ ಥರ ನಾವು ಪೂಜೆ ಮಾಡ್ತೀವಿ. ಆದರೆ ಆರ್ಯನ್ ಟೈಮಲ್ಲಿ ಅಥವಾ ವೇದಿಕ್ ಪೀರಿಯಡ್ ಟೈಮಲ್ಲಿ ಅವ್ರು ಪೂಜೆ ಮಾಡ್ತಾ ಇದ್ದಿದ್ದು ಯಜ್ಞಗಳ ಮುಖಾಂತರ. ಏನು ಯಜ್ಞ ಅಂದರೆ, ನೀವು ನೋಡಿರ್ತೀರಿ ಯಾವಾಗಾದ್ರೂ ಹೋಮ ಮಾಡೋವಾಗ ಒಂದು ಬಾಕ್ಸ್ ಟೈಪ್ ಇಟ್ಟಿಗೆಯಲ್ಲಿ ಕಟ್ಟಿರ್ತಾರೆ, ಅದರಲ್ಲಿ ಒಂಚೂರು ಕಡ್ಡಿಗಳೆಲ್ಲ ಹಾಕ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಅದರಲ್ಲಿ ತುಪ್ಪಗಳು, ಅಕ್ಕಿ, ಬೇಳೆ ಈ ಥರದ್ದೆಲ್ಲ ಹಾಕ್ತಾ ಇರ್ತಾರಲ್ಲ, ಆ ಥರದ್ದು ಯಜ್ಞ ಅಂದರೆ. ಅದು ಇನ್ನೂ ಲಾರ್ಜ್ ಸ್ಕೇಲಲ್ಲಿ ಮಾಡೋರು, ಚಿಕ್ಕದಾಗಲ್ಲ, ದೊಡ್ಡದಾಗಿ ಮಾಡೋರು. ಓಕೆ, ಸೊ ಆ ಥರ ಇಷ್ಟೊಂದು ಯಜ್ಞಗಳನ್ನು ಆ ಟೈಮಲ್ಲಿ ಮಾಡ್ತಾಯಿದ್ರು. ದೇರ್ ಈಸ್ ಓನ್ಲಿ ಒನ್ ಟ್ರೂತ್, ಪೀಪಲ್ ಪರ್ಸೀವ್ ಇಟ್ ಡಿಫ್ರೆಂಟ್ಲಿ, ನೆಟ್ ದಿ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ಕಾರ್ನರ್ಸ್ ಆಫ್ ದಿ ವರ್ಲ್ಡ್, ದೀಸ್ ವೆರ್ ದಿ ಮೆಸೇಜಸ್ ಆಫ್ ದಿ ವೇದಾಸ್. ಸೊ ವೇದಾಸ್ದು ಮೇಯ್ನ್ ಇಂಟೆನ್ಷನ್ ಏನಿತ್ತಪ್ಪ ಅಂತಂದರೆ, ಒಂದು ಸೆಂಟೆನ್ಸ್ ಇತ್ತು, ಏನಂತ ಹೇಳಿದ್ರೆ, ಸತ್ಯ ಅನ್ನೋದು ಒಂದೇ ಇದೆ, ದೆರ್ ಇಸ್ ಓನ್ಲಿ ಒನ್ ಟ್ರೂತ್, ಪೀಪಲ್ ಪರ್ಸೀವ್ ಇಟ್ ಡಿಫ್ರೆಂಟ್ಲಿ, ಅಂದರೆ ಒಬ್ಬೊಬ್ಬರು ಅದನ್ನು ಒಂದೊಂದು ಥರ ಅರ್ಥ ಮಾಡ್ಕೊಳ್ತಾರೆ. ಲೆಟ್ ದಿ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ಕಾರ್ನರ್ಸ್ ಆಫ್ ದಿ ವರ್ಲ್ಡ್, ಆದರೆ ನಮಗೆ ಒಳ್ಳೆ ಥಾಟ್ಸ್, ನೋಬಲ್ ಅಂದರೆ ಒಳ್ಳೆ ಇಂಟೆನ್ಷನ್ ಇರೋವಂಥ ಥಾಟ್ಸು ಪ್ರಪಂಚದ ಎಲ್ಲ ಕಡೆಯಿಂದನೂ ನಮಗೆ ಬರಲಿ ಅಂತ. ಸೊ ಇದರ ಅರ್ಥ ಏನು? ನಮಗೆ ಒಳ್ಳೆತನ ಅನ್ನೋದು ಯಾರು ಹೇಳ್ತಾರೆ ಅನ್ನೋದೇನು ಮ್ಯಾಟರ್ ಆಗಲ್ಲ, ಒಳ್ಳೆಯದನ್ನು ಯಾರು ಹೇಳಿದ್ರು ಕೂಡ ನಾವು ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅನ್ನೋಂಥದ್ದು ವೇದಾಸ್ನ ಮೆಸೇಜಸ್ ಆಗಿತ್ತು. ಸೊ ಇದಿಷ್ಟು ಪ್ರೀ ವೇದಿಕ್ ಪೀರಿಯಡ್, ಅಂದರೆ ರಿಗ್ವೇದಿಕ್ ಪೀರಿಯಡ್. ಈಗ ನಾವು ಪೋಸ್ಟ್ ವೇದಿಕ್ ಪೀರಿಯಡ್ಗೆ ಬರೋಣ. ಸೊ ಪೋಸ್ಟ್ ವೇದಿಕ್ ಪೀರಿಯಡಲ್ಲಿ ಯಾವ ಥರ ಇತ್ತು? ಆ್ಯಸ್ ಸೆಂಚುರೀಸ್ ಪಾಸ್ಟ್, ದಿ ಪಾಪ್ಯುಲೇಷನ್ ಗ್ರೂ ಇನ್ ದಿ ಏರಿಯಾ ಆಫ್ ಸಪ್ತ ಸಿಂಧು. ಸೊ 100 ವರ್ಷಗಳು ನಡೀತಾ ಏನಾಯಿತು, ಈ ಸಪ್ತ ಸಿಂಧು ಅಂತ ಏನು ಕರಿತೀವಿ, ಅಂದರೆ ಸಿಂಧು ಅಂದರೆ ಈಗ ಇಂಡಸ್ ನದಿ ಅಂತ ಇದೆಯಲ್ಲ, ಅದು ಸಿಂಧು ರಿವರ್ ಅಂತ. ಅದ್ರ ಸುತ್ತಮುತ್ತ ಇನ್ನೂ ಸುಮಾರು ರವಿ, ಸಟ್ಲೆಜ್ ಈ ಥರ ಸುಮಾರು ನದಿಗಳಿರುತ್ತೆ. ಅದು 7 ನದಿ ಸೇರಿ ಸಪ್ತ ಸಿಂಧು ಅಂತ ಕರಿತೀವಿ. ಓಕೆನಾ? ಈ ರೀಜನ್ ಎಲ್ಲಿದೆ ಅಂದರೆ ಈ ಹರಿಯಾಣ, ಪಂಜಾಬು, ಕಾಶ್ಮೀರ್ ಈ ರೀಜನಲ್ಲಿ ಬರುತ್ತೆ ಇದು. ಓಕೆ, ಸೊ ಇಲ್ಲಿ ಅಂದರೆ ಒರಿಜಿನಲ್ ವೇದಿಕ್ ಪೀರಿಯಡ್ ಕೂಡ ಇಲ್ಲೇ ಸ್ಟಾರ್ಟ್ ಆಗಿದ್ದು. ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಯಿತು, ಅಂದರೆ ಇವಾಗ ಹೆಂಗೆ ಇಂಡಿಯಾ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆಯೋ ಅದೇ ಥರ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ದೇರ್ ವೇರ್ ಚೇಂಜಸ್ ಇನ್ ದಿ ಲೈಫ್ ಸ್ಟೈಲ್ಸ್ ಆಫ್ ದಿ ಪೀಪಲ್. ಜನಗಳ ಲೈಫ್ ಸ್ಟೈಲಲ್ಲೂ ಕೂಡ ವೇದಿಕ್ ಪೀರಿಯಡ್ಗೂ ಇವಾಗೂ ತುಂಬ ಚೇಂಜಸ್ ಆಗುತ್ತೆ. ದಿ ಪೀಪಲ್ ಆಫ್ ದಿ ವೇದಿಕ್ ಪೀರಿಯಡ್ ಮೈಗ್ರೇಟೆಡ್ ಟು ದಿ ಪ್ಲೇನ್ಸ್ ಆಫ್ ಗಂಗಾ, ಯಮುನಾ ಆ್ಯಂಡ್ ಸಮ್ ಆಫ್ ದೆಮ್ ಈವನ್ ಕ್ರಾಸ್ ದಿ ಮೌಂಟೇನ್ ರೇಂಜಸ್ ಆಫ್ ವಿಂಧ್ಯಾಸ್ ಆ್ಯಂಡ್ ಮೈಗ್ರೇಟೆಡ್ ಟುವರ್ಡ್ಸ್ ದಿ ಸೌತ್. ಈ ಟೈಮಲ್ಲಿ ಪಾಪ್ಯುಲೇಷನ್ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟು ಏನಾಯಿತು, ಇಲ್ಲಿದ್ದಂಥ ಜನ ಎಲ್ಲ ಈ ಸಪ್ತ ಸಿಂಧು ರೀಜನ್ನ ಬಿಟ್ಟು ಅಲ್ಲಿಂದ ಬಂದು ಈ ಗಂಗಾ ನದಿ ಸುತ್ತಮುತ್ತ ಎಲ್ಲ ಸೆಟಲ್ ಆಗ್ತಾರೆ. ಇನ್ನೂ ಕೆಲವರು ಯಮುನಾ ನದಿ ಸುತ್ತಮುತ್ತ ಎಲ್ಲ ಸೆಟಲ್ ಆಗ್ತಾರೆ. ಇನ್ನೂ ಒಂದಷ್ಟು ಜನ ಸೌತ್ ಇಂಡಿಯಾ ಕಡೆಗೆ ಬರ್ತಾ ಮಧ್ಯದಲ್ಲಿ ವಿಂಧ್ಯ ಮೌಂಟೇನ್ಸ್ ಅಂತ ಇರುತ್ತೆ, ಆ ಮೌಂಟೇನ್ಸ್ನ ಕ್ರಾಸ್ ಮಾಡಿ ಸೌತ್ ಇಂಡಿಯಾದಲ್ಲೂ ಸುಮಾರು ಕಡೆ ಸೆಟಲ್ ಆಗ್ತಾರೆ. ಈಗ ಪೊಲಿಟಿಕಲ್ ಚೇಂಜಸ್ ನೋಡೋಣ. ಅಂದರೆ ಮೊದಲು ಪ್ರೀ ವೇದಿಕ್ ಪೀರಿಯಡ್ದು ನೋಡಿದ್ವಿ ನಾವು ಪೊಲಿಟಿಕಲ್ ಚೇಂಜಸ್ಸು. ಓಕೆ, ಪೊಲಿಟಿಕಲ್ ಇದೆಲ್ಲ ಸಿಚುವೇಶನ್ ಎಲ್ಲ. ಇವಾಗ ಪೋಸ್ಟ್ ವೇದಿಕ್ದು ನೋಡ್ತಾ ಇದ್ದೀವಿ. ಡ್ಯೂರಿಂಗ್ ದಿ ಪೋಸ್ಟ್ ವೇದಿಕ್ ಪೀರಿಯಡ್ ದಿ ಕಿಂಗ್ ಬಿಕೇಮ್ ಮೋರ್ ಪವರ್ಫುಲ್. ಸೊ ಪೋಸ್ಟ್ ವೇದಿಕ್ ಪೀರಿಯಡ್ ಅಷ್ಟರಲ್ಲಿ ಏನಾಗ್ದ, ರಾಜ ಅನ್ನೋನು ತುಂಬ ಪವರ್ಫುಲ್ ಆಗ್ತಾನೆ.
ತುಂಬ ಸ್ಟ್ರೆಂತ್ ಬರುತ್ತೆ ಅವನಿಗೆ. ಸ್ಟ್ರೆಂತ್ ಬರೋದು ಅಂದರೆ ಏನು ಬಾಹುಬಲಿ ಥರ ಅದ ಅಂತಲ್ಲ, ಅಂದರೆ ಎಲ್ಲರೂ ರಾಜ ಹೇಳಿದ ಮಾತೆ ಕೇಳೋದು, ಈ ಥರದ್ದೆಲ್ಲ ಸ್ವಲ್ಪ ಸ್ಟಾರ್ಟ್ ಆಯಿತು ಅಂತ. ದಿ ಪೊಸಿಷನ್ ಆಫ್ ವಿಧಾತ ವಾಸ್ ಕಂಪ್ಲೀಟ್ಲಿ ಡಿಮಿನಿಷ್ಡ್. ಸೊ ವಿಧಾತ ಅಂತ ಒಂದು ಪೊಸಿಷನ್ ಇತ್ತು, ಅಂದರೆ ಒಂಥರ ಮಿನಿಸ್ಟರ್ ಥರ ಆ ಥರ ಅಂತ. ಆ ಪೊಸಿಷನ್ನ ಕಂಪ್ಲೀಟ್ಲಿ ಡಿಮಿನಿಷ್ ಮಾಡ್ತಾರೆ. ಈವನ್ ಸಭಾ ಆ್ಯಂಡ್ ಸಮಿತಿ ಲಾಸ್ಟ್ ದೇರ್ ಇಂಪಾರ್ಟೆನ್ಸ್. ಆದರೆ ಇವಾಗೂ ಕೂಡ ಸಭಾ ಮತ್ತು ಸಮಿತಿ ಇತ್ತು, ಆದರೆ ಅದೇನು ಇಂಪಾರ್ಟೆಂಟ್ ಇರಲಿಲ್ಲ, ಅದು ಸುಮ್ಮನೆ ಏನಕ್ಕೋ ಹೆಸರಿಗಿದ್ದು ಅನ್ನೋಂಗೆ ಆಗುತ್ತೆ. ದಿ ಕಿಂಗ್ ಎಕ್ಸ್ಪ್ಯಾಂಡೆಡ್ ಇಸ್ ಕಿಂಗ್ಡಮ್ ಆ್ಯಂಡ್ ದಿ ಕಿಂಗ್ಶಿಪ್ ಬಿಕೇಮ್ ಹೆರಿಟೇಟ್ರಿ. ಈ ರಾಜ ಅನ್ನೋನು ಅವನ ಕಿಂಗ್ಡಮ್ನ ತುಂಬ ಎಕ್ಸ್ಪ್ಯಾಂಡ್ ಮಾಡ್ತಾನೆ, ತುಂಬ ದೊಡ್ಡ ದೊಡ್ಡದಾಗಿ ಯುದ್ಧಗಳು ಮಾಡಿ ಅಕ್ವೈರ್ ಮಾಡ್ಕೊತಾನೆ. ಮತ್ತು ಈ ಕಿಂಗ್ಶಿಪ್ ಏನಿತ್ತು ಅಂದರೆ ರಾಜ ಎನ್ನೋದು ಇದು ಹೆರಿಡಿಟ್ರಿ ಆಯಿತು, ಅಂದರೆ ರಾಜ ಸತ್ತೋದ್ಮೇಲೆ ಅವ್ರ ಮಗ ರಾಜ ಆಗ್ತಾನೆ, ಅದಾದಮೇಲೆ ಅವ್ರ ಮೊಮ್ಮಗ ರಾಜ ಆಗ್ತಾನೆ, ಈ ಥರದ್ದೊಂದು ಶುರುವಾಯಿತು. ದಿ ಕಿಂಗ್ ಪರ್ಫಾರ್ಮ್ಡ್ ರಿಚುವಲ್ಸ್ ಲೈಕ್ ಅಶ್ವಮೇಧ ಯಾಗ ಆ್ಯಂಡ್ ರಾಜಸೂಯ ಯಾಗ ಟು ಎಕ್ಸ್ಪ್ಯಾಂಡ್ ದಿಸ್ ಕಿಂಗ್ಡಮ್. ಸೊ ರಾಜರು ಏನಿರ್ತಾರೆ ಅವರು ಅಶ್ವಮೇಧ ಯಾಗನ ಮತ್ತು ರಾಜಸೂಯ ಯಾಗನ ಇದು ಶುರು ಮಾಡ್ತಾರೆ, ಅಂದರೆ ಮಾಡೋದಕ್ಕೆ ರಿಚುವಲ್ಸ್ನ ಮಾಡ್ತಾ ಇರ್ತಾರೆ. ಸೊ ಕೇಳಿರ್ತೀರ ಅಶ್ವಮೇಧ ಯಾಗ ಅಂತ ಹೇಳಿದ್ರೆ ಇದು ಒಂದು ಕುದುರೆಗೆ ಪೂಜೆ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಆ ಜಾಗದಲ್ಲಿರೋದು ಆ ಕುದುರೆ ಯಾವ ಜಾಗ ಓಡಾಡುತ್ತೋ ಆ ಜಾಗ ಎಲ್ಲ ಇದೇ ರಾಜನಿಗೆ ಸೇರಿದ್ದು. ಒಂದು ವೇಳೆ ಬೇರೆ ದೇಶದ ರಾಜ್ಯ ಅದಕ್ಕೆ ಇಷ್ಟಪಡಲಿಲ್ಲ ಅಂದರೆ ಏನು ಕುದುರೆನ ಕಟ್ಟಾಕ್ಬಿಟ್ಟು ಈ ರಾಜನ ಮೇಲೆ ಯಾರು ಅಶ್ವಮೇಧ ಯಾಗ ಮಾಡ್ತಾ ಇರ್ತಾನೆ ಆ ರಾಜನ ಮೇಲೆ ಯುದ್ಧ ಮಾಡಿಬಿಟ್ಟು ಅವ್ನು ಬೇಕಾದ್ರೆ ಅವ್ನ ಕಿಂಗ್ಡಮ್ನ ಉಳಿಸ್ಕೊಬೋದು, ಇದು ನಿಮಗೆ ಕೊಡಲ್ಲ ಅಂತ. ಅಥವಾ ಯುದ್ಧ ಮಾಡಿಲ್ಲ ಅಂದರೆ ಅಥವಾ ಯುದ್ಧದಲ್ಲಿ ಸೋತೋದ ಅಂತಂದರೆ ಆ ಜಾಗ ಎಲ್ಲ ಕೂಡ ಯಾರು ಯಾಗ ಮಾಡ್ತಾ ಇರ್ತಾರೆ ರಾಜ ಅವನಿಗೆ ಸೇರುತ್ತೆ ಅಂತ. ನೆಕ್ಸ್ಟು ರಾಜಸೂಯ ಯಾಗ ಅಂತ ಹೇಳಿದ್ರೆ ಇದರಲ್ಲಿ ಒಬ್ಬ ರಾಜ ನಾನು ತುಂಬ ರಿಚ್ಚು, ನಾನು ತುಂಬ ಪವರ್ಫುಲ್ ಅಂತ ತೋರಿಸ್ಕೊಳ್ಳೋಕ್ಕೆ ಈ ಒಂದು ಯಾಗ ಮಾಡಿಬಿಟ್ಟು ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡ್ತಾನೆ. ಆದರೆ ಎಲ್ಲರೂ ಬಂದು ಇವನಿಗೆ ಗಿಫ್ಟ್ಗಳೆಲ್ಲ ಕೊಡ್ತಾ ಇರ್ತಾರೆ. ಓಕೆ, ಅಲ್ಲಿ ಇಷ್ಟು ದೊಡ್ಡ ಯಾಗ ಮಾಡ್ತಾ ಇದ್ದಾನೆ ಅಂತ. ಸೊ ಆ ಥರ ಫುಲ್ ಡೀಟೇಲ್ಸ್ ಬೇಡ, ಇಷ್ಟು ಸಾಕು. ನೆಕ್ಸ್ಟ್ ಬಂದು ಸೋಷಿಯಲ್ ಚೇಂಜಸ್ ಅಂತ. ಈ ಟೈಮಲ್ಲಿ ಸೊಸೈಟಿಯಲ್ಲೂ ಸ್ವಲ್ಪ ಚೇಂಜಸ್ ಎಲ್ಲ ಶುರುವಾಯಿತು, ಪ್ರೀ ವೇದಿಕ್ ಪೀರಿಯಡ್ಗೂ ಇಲ್ಲಿಗೂ. ಗೋತ್ರ ಸಿಸ್ಟಮ್ ಸ್ಟಾರ್ಟೆಡ್ ಡ್ಯೂರಿಂಗ್ ದಿಸ್ ಪೋಸ್ಟ್ ವೇದಿಕ್ ಪೀರಿಯಡ್. ಈ ಟೈಮಲ್ಲಿ ಗೋತ್ರ ಸಿಸ್ಟಮ್ ಅನ್ನೋದು ಶುರುವಾಯಿತು. ಏನು ಗೋತ್ರ ಅಂದರೆ ಇದು ಒಬ್ಬರು ವ್ಯಕ್ತಿ ಇರ್ತಾರೆ, ಅವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳೇ ನಾವು ಅನ್ನೋದು. ಸೊ ನಮ್ಮದು ವಿಶ್ವಾಮಿತ್ರ ಗೋತ್ರ, ಇನ್ನೊಂದು ಯಾವುದೋ ಕೌಂಡಿನ್ಯ ಗೋತ್ರ, ಈ ಥರ ಎಲ್ಲ ಗೋತ್ರಗಳು ಕೂಡ ಅವಾಗೆ ಶುರುವಾಗೋದು. ದಿ 4 ಆಶ್ರಮ ಸಿಸ್ಟಮ್, ಚತುರಾಶ್ರಮ, ಬ್ರಹ್ಮಚರ್ಯ, ಗೃಹಸ್ಥ, ವನಪ್ರಸ್ಥ ಆ್ಯಂಡ್ ಸನ್ಯಾಸ ಸ್ಟಾರ್ಟೆಡ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಇದೇ ಟೈಮಲ್ಲಿ ಚತುರ್ವರ್ಣ ಆಶ್ರಮಗಳು ಕೂಡ ಶುರುವಾಗುತ್ತೆ. ಅಂದರೆ ಏನು, ಫಸ್ಟು ಒಬ್ಬ ವ್ಯಕ್ತಿ ಬ್ರಹ್ಮಚರ್ಯದಲ್ಲಿರ್ತಾನೆ, ಅಂದರೆ ಇನ್ನೂ ಮದುವೆ ಆಗಿರಲ್ಲ, ಚಿಕ್ಕ ಹುಡುಗ ಆಗಿರ್ತಾನೆ, ಎಲ್ಲ ಕಲಿತಾ ಇರ್ತಾನೆ, ಆ ಥರ. ನೆಕ್ಸ್ಟ್ ಬಂದು ಗೃಹಸ್ಥ ಅಂತ. ಸೊ ಇವಾಗ ಏನಾಗುತ್ತೆ, ಮದುವೆ ಆಗುತ್ತೆ, ಅವ್ನ ಮಕ್ಕಳಾಗುತ್ತೆ, ಮಕ್ಕಳನ್ನೆಲ್ಲ ಸಾಕ್ತಾ ಇರ್ತಾನೆ, ಆ ಥರ. ನೆಕ್ಸ್ಟ್ ಬಂದು ವಾನಪ್ರಸ್ಥ, ಅಂದರೆ ಮಕ್ಕಳು ಒಂದು ಏಜಿಗೆ ಬಂದ ಮೇಲೆ, ಅಂದರೆ ಅವರು ಒಂದು ಸ್ವಲ್ಪ ಕೆಲಸಗಳು ಮಾಡೋದು ಅಥವಾ ಅವ್ರಿಗೆ ಮಕ್ಕಳಾಗೋದು, ಅವ್ರಿಗೆ ಮದುವೆ ಆಗೋದು, ಈ ಥರ ಎಲ್ಲ ಆದಮೇಲೆ ವಾನಪ್ರಸ್ಥ ಅಂದರೆ ಬಿಟ್ಬಿಟ್ಟು ಇದನ್ನೆಲ್ಲ ಕಾಡ್ಗೆ ಹೋಗ್ಬಿಟ್ಟು ಇರೋದು ಒಂದಷ್ಟು ದಿನ. ಸೊ ಈ ಥರದ್ದೊಂದು ಮಾಡ್ತಾರೆ. ಅದಾದಮೇಲೆ ಸನ್ಯಾಸ, ಅಂದರೆ ಅಲ್ಲೂ ಒಂದಷ್ಟು ದಿನ ಇದ್ದುಬಿಟ್ಟು ದೇವ್ರ ಬಗ್ಗೆ ಎಲ್ಲ ಅವರು ಅನಲೈಸ್ ಮಾಡಿಬಿಟ್ಟು ಸನ್ಯಾಸಿಗಳ ಥರ ಇರೋವಂಥದ್ದು. ಸೊ ಈ ಥರ ಒಂದು ಮೆಥಡ್ ಕೂಡ ಇವಾಗ ಶುರುವಾಗುತ್ತೆ. ದಿ ಪೊಸಿಷನ್ ಆಫ್ ದಿ ವುಮನ್ ವಾಸ್ ಲೋವರ್ಡ್. ಈ ಟೈಮಲ್ಲಿ ಏನಾಗುತ್ತೆ, ಮೊದಲು ಕೊಟ್ಟಷ್ಟು ಫ್ರೀಡಮ್ನ ಹೆಣ್ಮಕ್ಳಿಗೆ ಕೊಡಲ್ಲ. ಈಗ ಹೆಣ್ಮಕ್ಳು ಕೊಡುವಂಥ ಪೊಸಿಷನ್ನ ಕಮ್ಮಿ ಮಾಡ್ತಾರೆ, ಅಷ್ಟು ಸ್ಟೇಟಸ್ಸು ಇರಲ್ಲ. ವುಮನ್ ವರ್ ಡಿಪ್ರೈವ್ಡ್ ಆಫ್ ಎಜುಕೇಷನ್ ಆ್ಯಂಡ್ ಈವನ್ ಕೆಪ್ಟ್ ಅವೇ ಫ್ರಮ್ ದಿ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡೋದು ನಿಲ್ಲಿಸ್ತಾರೆ. ಸೊ ಯಾವ ಥರ ಬರುತ್ತೆ ಅಂದರೆ ವೇದಗಳನ್ನ ಹೆಣ್ಮಕ್ಳು ಕೇಳಿಸ್ಕೊಳ್ಳಬಾರ್ದು ಅನ್ನೋ ರೇಂಜ್ಗೆ ಸ್ವಲ್ಪ ಶುರುವಾಗುತ್ತೆ ಸೊಸೈಟಿಯಲ್ಲಿ. ಮತ್ತು ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸಲ್ಲೂ ಕೂಡ ಹೆಣ್ಮಕ್ಳನ್ನ ಯಾರನ್ನೂ ಕೂಡ ಇನ್ವಾಲ್ವ್ ಮಾಡ್ತಾ ಇರಲ್ಲ, ಅಂದರೆ ಯಾವುದಾದ್ರು ಮೀಟಿಂಗಲ್ಲಿರ್ಬೋದು, ಇನ್ನೊಂದರಲ್ಲಿ ಮತ್ತೊಂದರಲ್ಲಿ. ದಿ ವರ್ಣ ಸಿಸ್ಟಮ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ವಿಚ್ ವಾಸ್ ಇನ್ಕ್ಲೂಸಿವ್ ಆಫ್ 4 ವರ್ಣಾಸ್. ಸೊ ಇದೇ ಟೈಮಲ್ಲಿ ವರ್ಣ ಸಿಸ್ಟಮ್ ಕೂಡ ಬರುತ್ತೆ. ಸೊ ಏನು ವರ್ಣಾಸ್ ಅಂತ ಹೇಳಿದ್ರೆ 4 ವರ್ಣಗಳಿರುತ್ತೆ. ಒಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅಂತ. ಸೊ ಇದರಲ್ಲಿ ಏನಪ್ಪ ಅಂದರೆ ಬ್ರಾಹ್ಮಣ ಅಂದರೆ ಯಾರು ಟೀಚಿಂಗ್ ಮಾಡ್ತಾ ಇರ್ತಾರೆ ಅವರು, ಮತ್ತು ಯಾರು ಕಲಿತಾ ಇರ್ತಾರೆ, ಸ್ಟಡಿ ಮಾಡ್ತಾ ಇರ್ತಾರೆ ಅಂಥವರೆಲ್ಲ ಇದರಲ್ಲಿಲ್ಲ, ಬ್ರಾಹ್ಮಣ ಅಂತ. ಕ್ಷತ್ರಿಯ ಅಂದರೆ ಯಾರು ರೂಲ್ ಮಾಡ್ತಾ ಇರ್ತಾರೆ ಮತ್ತು ಯಾರ್ಯಾರು ಫೈಟ್ ಮಾಡ್ತಾ ಇರ್ತಾರೆ ಅವರೆಲ್ಲ ಕ್ಷತ್ರಿಯಾಗೆ. ನೆಕ್ಸ್ಟ್ ವೈಶ್ಯ ಅಂದರೆ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಯಾರ್ಯಾರು ಅಗ್ರಿಕಲ್ಚರ್ ಮಾಡ್ತಾ ಇರ್ತಾರೆ ಅವರೆಲ್ಲ ಕೂಡ ವೈಶ್ಯಾಗಿ ಬರ್ತಾರೆ. ಯಾರ್ಯಾರು ಪಾಟ್ ಮೇಕಿಂಗು, ಶೂ ಮೇಕಿಂಗು ಅಥವಾ ಇನ್ನೂ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ತಾ ಇರ್ತಾರೆ, ಸರ್ವಿಸ್ ಕೆಲಸಗಳು, ಅವರೆಲ್ಲ ಕೂಡ ಶೂದ್ರಾಸ್ಗೆ ಸೇರ್ತಾರೆ.
ಸೊ ಈ ಥರ 4 ವರ್ಣಗಳು ಕೂಡ ಬರುತ್ತೆ. ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ಸತಿ ಸಿಸ್ಟಮ್ ಸ್ಟಾರ್ಟೆಡ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಈ ಟೈಮಲ್ಲಿ ಚೈಲ್ಡ್ ಮ್ಯಾರೇಜಸ್ ಶುರುವಾಗುತ್ತೆ. ಅಂದರೆ ಮಕ್ಕಳಿಗೆ ಒಂದು 5 ವರ್ಷ 10 ವರ್ಷ ಇರೋವಾಗೆ ಮದುವೆ ಮಾಡಿಬಿಡೋದು, ಆ ಥರದ್ದು ಶುರುವಾಗುತ್ತೆ. ಮತ್ತು ಸತಿ ಸಿಸ್ಟಮ್ ಶುರುವಾಗುತ್ತೆ. ಗಂಡ ಸತ್ತೋದ್ರೆ ಹೆಂಡ್ತಿನೂ ಕೂಡ ಸತ್ತೋಗ್ಬೇಕು ಜೊತೆಯಲ್ಲಿ ಅನ್ನೋವಂಥದ್ದು ಒಂದು ಮೆಥಡು ಶುರುವಾಗೋಗುತ್ತೆ. ಪಾಲಿಗಮಿ ಸ್ಟಾರ್ಟೆಡ್ ಅಮಾಂಗ್ ಅರಿಸ್ಟೋಕ್ರಾಟಿಕ್ ಪೀಪಲ್ ಇನ್ಕ್ಲೂಡಿಂಗ್ ದಿ ಕಿಂಗ್. ಸೊ ಪಾಲಿಗಮಿ ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚು ಮದುವೆ ಆಗುವಂಥದ್ದು. ಸೊ ಇದು ಪ್ರೀ ವೇದಿಕ್ ಪೀರಿಯಡಲ್ಲಿ ಇರಲಿಲ್ಲ, ಪೋಸ್ಟ್ ವೇದಿಕ್ ಪೀರಿಯಡಲ್ಲಿ ಶುರುವಾಗುತ್ತೆ. ಅಂದರೆ ಒಬ್ಬೊಬ್ಬರು ಇಬ್ಬಿಬ್ರು ಮೂರನ್ನ ಮದುವೆ ಆಗುವಂಥದ್ದೆಲ್ಲ ಶುರುವಾಗೋಗುತ್ತೆ. ಮೇಯ್ನ್ಲಿ ಇದು ತುಂಬ ಯಾರು ರಿಚ್ ಇರ್ತಾರೆ ಮತ್ತು ಪೊಲಿಟಿಕಲ್ ಪೀಪಲ್ ಇರ್ತಾರೆ ಮತ್ತು ರಾಜರು ಇರ್ತಾರೆ, ಅವರಲ್ಲಿ ಇದು ಕಾಮನ್ ಆಗಿರುತ್ತೆ. ಸೊ ರಿಲಿಜಿಯಸ್ ಲೈಫ್ ಯಾವ ಥರ ಇತ್ತು ಅಂದರೆ, ರಿಲಿಜಿಯಸ್ ಸೆರೆಮನೀಸ್ ಬಿಕೇಮ್ ಕಾಂಪ್ಲೆಕ್ಸ್ ಆ್ಯಂಡ್ ಕಾಂಪ್ಲಿಕೇಟೆಡ್. ನೋಡಿ, ಪ್ರೀ ವೇದಿಕ್ ಪೀರಿಯಡಲ್ಲಿ ರಿಲಿಜಿಯಸ್ ಸೆರೆಮನೀಸ್ ಎಲ್ಲ ತುಂಬ ಕಾಂಪ್ಲಿಕೇಟೆಡ್ ಇರಲಿಲ್ಲ. ಒಂದು ಯಜ್ಞ ಯಾಗಗಳು ಮಾಡೋವಂಥದ್ದು, ಅಶ್ವಮೇಧ ಯಾಗ ಮಾಡ್ತೀವೋ, ರಾಜಸ್ವ ಯಾಗ ಮಾಡ್ತೀವೋ, ಈ ಥರ ಇರ್ತಾಯಿತ್ತು. ಇಲ್ಲಾಂದರೆ ಒಂದು ಮಾಮೂಲಿ ಬೆಂಕಿಯಲ್ಲಿ ನಾನು ಹೇಳಿದ್ನಲ್ವ, ಅಗ್ನಿಗೆ ಇಂದ್ರನಿಗೆ ಪೂಜೆ ಮಾಡೋದು, ಈ ಥರ ಇರ್ತಾಯಿತ್ತು. ಆದರೆ ಇಲ್ಲಿ ಬರೋ ಅಷ್ಟರಲ್ಲಿ ಏನಾಯಿತು, ರಿಲಿಜಿಯಸ್ ಸೆರೆಮನೀಸ್ ಎಲ್ಲ ತುಂಬ ಕಾಂಪ್ಲೆಕ್ಸ್. ಹಬ್ಬಗಳು ಆರ್ಗನೈಸ್ ಮಾಡೋವಂಥದ್ದು, ದೀಪಾವಳಿ ಥರ ಸೆಲೆಬ್ರೇಟ್ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು, ಆ ದೀಪಾವಳಿ ಅಂತಲೇ ಅಲ್ಲ, ದೀಪಾವಳಿನೇ ಒಂಥರ ಮಾಡೋವಂಥದ್ದು, ದಸರಾನೇ ಒಂಥರ ಮಾಡೋವಂಥದ್ದು, ಅದು ಕುಂಬಳಕಾಯಿ ಈ ಥರ ಹೊಡಿಬೇಕು ಅನ್ನೋದು, ಆರತಿ ಈ ಥರ ಎತ್ತಬೇಕು, ಜಾತ್ರೆ ಈ ಥರ ಇರಬೇಕು, ಈ ಥರ ಸುಮಾರು ರಿಲಿಜಿಯಸ್ ಸೆರೆಮನೀಸ್ ಎಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ. ನೆಕ್ಸ್ಟ್ ಎಪಿಕ್ಸ್ಗೆ ಬಂದರೆ, ವಾಲ್ಮೀಕಿ ರಾಮಾಯಣ ಆ್ಯಂಡ್ ವ್ಯಾಸ ಮಹಾಭಾರತ ಆರ್ ದಿ 2 ಪಾಪ್ಯುಲರ್ ಎಪಿಕ್ಸ್ ಅಮಾಂಗ್ ದಿ ಇಂಡಿಯನ್ಸ್. ಇವಾಗ ನಮ್ಮ ಇಂಡಿಯಾದಲ್ಲಿ ಬಂದು ತುಂಬ ಫೇಮಸ್ ಬುಕ್ಸು ಅಥವಾ ತುಂಬ ಫೇಮಸ್ ಎಪಿಕ್ಸ್ ಯಾವುದಪ್ಪ ಅಂತಂದರೆ, ಒಂದು ವಾಲ್ಮೀಕಿ ರಾಮಾಯಣ ಅಂತ, ಇನ್ನೊಂದು ವ್ಯಾಸ ಅವ್ರು ಬರೆದಿರೋ ಮಹಾಭಾರತ ಅಂತ. ದೀಸ್ 2 ಎಪಿಕ್ಸ್ ಹ್ಯಾವ್ ಶೇಪ್ಡ್ ಇಂಡಿಯನ್ ಲೈಫ್, ಲಿಟ್ರೇಚರ್ ಆ್ಯಂಡ್ ಆರ್ಟ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್. ಸೊ ಈ 2 ಎಪಿಕ್ಸ್ ಏನು ಮಾಡಿದೆ ನಮಗೆ, ನಮ್ಮ ಇಂಡಿಯಾ ಲೈಫಲ್ಲಿ ಯಾವ ಥರ ಲೀಡ್ ಮಾಡಬೇಕು, ಒಳ್ಳೆಯದು ಅಂದರೆ ಏನು, ಕೆಟ್ಟದಂದರೆ ಏನು, ಇದೆಲ್ಲದನ್ನು ಕೂಡ ನಮಗೆ ಸಾವಿರಾರು ವರ್ಷದಿಂದ ಹೇಳ್ಕೊಡ್ತಾ ಬಂದಿದೆ. ಸೊ ಇಲ್ಲಿಗೆ ನಿಮ್ಗೆ ಗೊತ್ತಾಯ್ತಲ್ಲ, ಪ್ರೀ ವೇದಿಕ್ ಪೀರಿಯಡ್ ಅಂದರೆ ಏನು, ಪೋಸ್ಟ್ ವೇದಿಕ್ ಪೀರಿಯಡ್ ಅಂದರೆ ಏನು, ಅಥವಾ ಒರಿಜಿನಲಿ ವೇದಿಕ್ ಪೀರಿಯಡ್ ಅಂದರೆ ಏನು ಅನ್ನೋದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ಒಂದು ವೇಳೆ ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಕ್ಲಿಯರ್ ಮಾಡಿ ಕೊಡ್ತೀನಿ. ಓಕೆ.